ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಇವತ್ತಿನ ಧ್ಯಾನಕ್ಕಾಗಿ ನಾವು ಅಪೊಸ್ತಲರ ಕೃತ್ಯಗಳ ಪುಸ್ತಕ 5ನೇ ಅಧ್ಯಾಯ 30, 31, 32 ವಾಕ್ಯ ಓದಲಿಕ್ಕಿದ್ದೇವೆ. ನೀವು ಮರದ ಕಂಬಕ್ಕೆ ತೂಗ ಹಾಕಿ ಕೊಂದ ಯೇಸುವನ್ನು ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ದೇವರು ಆತನನ್ನೇ ಇಸ್ರಾಯೇಲ್ ಜನರಿಗೆ ಮಾನಸಾಂತರವನ್ನು ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂತಲೂ ರಕ್ಷಕನೆಂತಲೂ ತನ್ನ ಬಲಗೈಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದನು. ಈ ಕಾರ್ಯಗಳಿಗೆ ನಾವು ಸಾಕ್ಷಿ. ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ಸಾಕ್ಷಿ ಎಂದು ಹೇಳಿದರು. ಪ್ರೈಸ್ ಗಾಡ್. ಪ್ರಾರ್ಥಿಸೋಣ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಈ ಭಾನುವಾರ ದಿನದಲ್ಲಿ ಸ್ವಾಮಿ ನಿಮ್ಮ ಬಗ್ಗೆ ನಾವು ತಿಳಿದುಕೊಳ್ಳಲಿಕ್ಕಾಗಿ, ಕರ್ತನೆ ನಿಮ್ಮ ಬಗ್ಗೆ ಧ್ಯಾನಿಸಲಿಕ್ಕಾಗಿ, ನಿಮ್ಮ ಪ್ರೀತಿ ಧ್ಯಾನಿಸಲಿಕ್ಕಾಗಿ, ನಿಮ್ಮ ಕರುಣೆ ಧ್ಯಾನಿಸಲಿಕ್ಕಾಗಿ, ನೀವು ಮಾಡಿದ ಉಪಕಾರಗಳನ್ನು ಧ್ಯಾನಿಸಲಿಕ್ಕಾಗಿ ನಮ್ಮನ್ನು ಸಮರ್ಪಿಸುತ್ತೇನೆ. ಕರ್ತನೇ, ನೀವು ನಮ್ಮ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನನ್ನೇ ಬಲಿಯಾಗಿ ಅರ್ಪಿಸಿದೆ. ನಾವು ನಿಮ್ಮ ಮೇಲೆ ಪ್ರೀತಿಯನ್ನಿಟ್ಟು ನಿಮ್ಮ ಮುಂದೆ ನಮ್ಮನ್ನು ತಗ್ಗಿಸಿಕೊಳ್ಳಲಿಕ್ಕಾಗಿ, ಸಮರ್ಪಣೆ ಮಾಡಲಿಕ್ಕಾಗಿ ಈ ವಾಕ್ಯವನ್ನು ದೇವರೇ ಧ್ಯಾನಿಸಿ ನಿಮ್ಮ ಮುಂದೆ ಸಮರ್ಪಣೆ ಮಾಡುತ್ತೇನೆ. ನಮಗೆ ಕಲಿಸಿಕೊಡು ದೇವರೇ, ನಮಗೆ ತಿಳಿಯಪಡಿಸು ದೇವರೇ. ನಾವು ಹೇಗಿರಬೇಕು, ಯಾವ ರೀತಿಯಲ್ಲಿ ನಡ್ಕೊಳ್ಬೇಕು, ಹೆಂಗೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು, ಭಕ್ತಿ ಇರಬೇಕು, ಹೇಗೆ ದೇವರನ್ನು ಮೆಚ್ಚಿಸಬೇಕೆಂಬುದನ್ನು ನಮಗೆ ತಿಳಿಯಪಡಿಸು ಸ್ವಾಮಿ. ತಂದೆಯೇ, ನಿನ್ನ ಪಾದ ಸನ್ನದಿಯಲ್ಲಿ ನಮ್ಮೆಲ್ಲರನ್ನು ಕೂಡ ತಗ್ಗಿಸಿಕೊಂಡು ಪ್ರಾರ್ಥಿಸುತ್ತೇನೆ. ಈ ವಾಕ್ಯದ ಮೂಲಕ ನೀವೇ ಮಾತಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಪರಲೋಕದ ತಂದೆಯಾದ ದೇವರೇ. ಯೇಸು ಕ್ರಿಸ್ತನ ಸತ್ಯ ಸುವಾರ್ತೆಯನ್ನು ಅಪೊಸ್ತಲರು ಪ್ರಚುರಪಡಿಸುವಾಗ ಅನೇಕರು ಅಪೊಸ್ತಲರಿಗೆ ವಿರೋಧವಾಗಿ ಎದ್ದು ಬಂದರು. ಅಪೊಸ್ತಲರನ್ನು ಹಿಂಸೆಪಡಿಸಲಿಕ್ಕಾಗಿಯೂ, ಅಪೊಸ್ತಲರ ಮೇಲೆ ತಪ್ಪರಿಸಲಿಕ್ಕೂ, ನಿಂದೆ ಹೊರಿಸಲಿಕ್ಕೂ, ಅಪಮಾನಪಡಿಸಲಿಕ್ಕೂ ಬರುವಾಗ ಪೇತ್ರನು ಅವರ ಮಧ್ಯದಲ್ಲಿ ಎದ್ದು ನಿಂತು ಮಾತಾಡಿದ ಮಾತು ನಾವಿವತ್ತು ಓದಿ ಕೇಳಿದೆ. ಹಾಲೆಲೂಯಾ. ಪೇತ್ರನ ಮಾತು ಹೇಳುವುದಲ್ಲಿ ಆತ್ಮೀಕ ರೋಷ. ಯೇಸು ಸ್ವಾಮಿ ಬಗ್ಗೆ ಹೇಳುವಾಗ ಪಾತನಿಗೆ ಸಹಿಸ್ತಾ ಇಲ್ಲ ಅಂದೆ. ಹಾಲೆಲೂಯಾ, ಹಾಲೆಲೂಯಾ. ಕೆಲ ಸಮಯ ಹೇಳ್ತಿರಲ್ಲ, ನನ್ನ ಬಗ್ಗೆ ಹೇಳು ಪರವಾಗಿಲ್ಲ, ನನ್ನ ಅಪ್ಪನ ಬಗ್ಗೆ ಹೇಳಿದ್ರೆ ಬಿಡಲ್ಲ ಅಂತ ಹೇಳ್ತಿರಲ್ಲ. ಅದೇ ಥರ ಪೇತ್ರನಿಗೆ ಯೇಸು ಕ್ರಿಸ್ತನ ಬಗ್ಗೆ ವಿಪರೀತವಾಗಿ ವಿರೋಧವಾಗಿ ಮಾತನಾಡುವಾಗ ಪೇತ್ರನಿಗೆ ರೋಷ ಬಂದು ಹೇಳ್ತಾನೆ, ನೀವು ಶಿಲುಬೆಗೆ ಕೊಂದು ಹಾಕಿದ ಆ ಯೇಸುವನ್ನೇ ತಂದೆಯಾದ ದೇವರು ಸತ್ತವರೊಳಗಿಂದ ಎಬ್ಬಿಸಿದ್ದಾರೆ. ಹಾಲೆಲೂಯಾ. ಆ ಮನಸ್ಸು ನಮಗೂ ಬರಬೇಕು. ನಮ್ಮ ಯೇಸಪ್ಪನ ಬಗ್ಗೆ ಯಾರಾದರೂ ಹೇಳುವಾಗ ಆ ಭಾವ ನಮಗೆ ಬರಬೇಕು. ನನ್ನ ಯೇಸಪ್ಪ, ನನಗಾಗಿ ಬಲಿಯಾಗಿರುವ ನನ್ನ ಕರ್ತನು, ನನಗಾಗಿ ಯಜ್ಞವಾಗಿ ಅರ್ಪಿಸಲ್ಪಟ್ಟ ನನ್ನ ಸ್ವಾಮಿ. ಹಾಲೆಲೂಯಾ. ಆ ಕರ್ತನ ಬಗ್ಗೆ ತಪ್ಪಾಗಿ ಮಾತಾಡಿದರೆ ನನಗೆ ಸಹಿಸೋದಿಲ್ಲ. ಹಾಲೆಲೂಯಾ. ನಮ್ಮ ಪಿತೃಗಳ ದೇವರು ಎಬ್ಬಿಸಿದನು. ಹಾಲೆಲೂಯಾ. ನಮ್ಮ ಕರ್ತನು ಮರಣ ಹೊಂದಿದವನು ಮಾತ್ರವಲ್ಲ, ಮರಣವನ್ನು ಬಿಟ್ಟು ಎದ್ದಿದವನಾಗಿದ್ದಾರೆ. ರಬಲರ ಶಂದಲ ರಗಬ ಧೀರಂದಾರ ರಿಗಬದ ರಾಶ. ನನ್ನ ಕರ್ತನು ಇವತ್ತು ಜೀವಿಸ್ತಾ ಇದ್ದಾರೆ. ಯೇಸು ಜೀವಿಸೋದ್ರಿಂದ ನಾನು ಜೀವಿಸುತ್ತೇನೆ. ಹಾಲೆಲೂಯಾ. ಒಂದು ಶಿಲುಬೆಗೆ ಹಾಕಲ್ಪಟ್ಟ ಯೇಸು, ಒಂದು ಮರಣ ಹೊಂದಿದ ಯೇಸು ಬಗ್ಗೆ ಅಲ್ಲ, ಒಂದು ಮುಳ್ಕಿರೀಟ ಧರಿಸಿಕೊಂಡು ಆ ಶಿಲುಬೆಯಲ್ಲಿ ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದೆ ಎಂದು ಹೇಳಿಕೊಂಡು ಒಂದು ಅಳುವ ಯೇಸು ಬಗ್ಗೆ ಅಲ್ಲ, ಮರಣವನ್ನು ಬಿಟ್ಟು ಬಿದ್ದ ಯೇಸು ಇದ್ದಾರೆ. ಹಾಲೆಲೂಯಾ. ನೋಡಿ, ಯೇಸು ಕ್ರಿಸ್ತನು ಜೀವಿಸುತ್ತಾರೆ ಎಂಬುದೇ ನಮ್ಮ ಜೀವವಾಗಿದೆ. ಪೇತ್ರ ಯೋಹಾನರು ಅಲ್ಲಿ ಅವರನ್ನು ಹಿಂಸೆ ಪಡಿಸುವಾಗ ಪೇತ್ರನ ಹಿಡ್ಕೊಂಡೋಗಿ ಜೈಲಿಗೆ ಹಾಕಿದ್ದಾರೆ. ಹಾಲೆಲೂಯಾ.
ಅವರು ನೆಮ್ಮದಿಯಾಗಿ ನಿದ್ರೆ ಮಾಡ್ತಾರೆ. ಯಾಕೆ? ನನ್ನ ಯೇಸು ಜೀವಿಸ್ತಾರೆ. ನನ್ನ ಯೇಸು ಜೀವಿಸುವುದರಿಂದ ನಾನು ನಿದ್ರೆ ಕಟ್ಟು ಭಯಪಡುವ ಅವಶ್ಯಕತೆ ಇಲ್ಲ. ಪೌಳ ಶೀಲರು ಜೈಲಲ್ಲಿ ಸರ್ಪಳಿಗಳು ಹಾಕಿದ್ರು, ಅವರು ಬಾಯಿ ಥರದ ಆರಾಧಿಸ್ತಾರೆ. ಯಾಕೆ? ನನ್ನ ಯೇಸು ಜೀವಿಸ್ತಾರೆ. ನಮ್ಮ ಜೀವನದಲ್ಲಿ ಯೇಸು ಜೀವಿಸುತ್ತಾರೆ ಎಂಬ ಆ ಧೈರ್ಯ ನಿಮ್ಮಲ್ಲಿದ್ದರೆ ಎಲ್ಲ ಭಯ ಬಿಟ್ಟು ಹೋಗುತ್ತದೆ, ಎಲ್ಲ ನಿರಾಶೆ ಬಿಟ್ಟು ಹೋಗುತ್ತದೆ, ಎಲ್ಲ ಗೊಂದಲಗಳು ಬಿಟ್ಟು ಹೋಗುತ್ತದೆ. ಹಲ್ಲೆಲೂಯಾ. ಯೇಸು ಜೀವಿಸುವುದರಿಂದ ನಾವು ಮನುಷ್ಯರ ಮುಂದೆ ತಲೆ ಬಗ್ಗುವ ಅವಶ್ಯಕತೆ ಇಲ್ಲ. ಹಲ್ಲೆಲೂಯಾ. ನಿಮ್ಮಲ್ಲಿ ಕೂಡ ಈ ಭಾವನೆ ಬರಲಿ, ನಾನಿಲ್ಲಂದರೆ ಏನಾಗುತ್ತೆ ಅಂತ ನೀವು ಯಾರು ತಿಳ್ಕೊಳ್ಕೊ ಹೋಗಬಾರ್ದು. ಹಲ್ಲೆಲೂಯಾ. ಅದು ನನ್ನ ಏಸಪ್ಪ ಇಲ್ಲದ್ರೆ ನಾನು ಏನಾಗ್ಬಿಡ್ತೇನೋ ಅಂತ ಹೇಳಬೇಕು. ಹೇಳು, ಪಕ್ಕದಲ್ಲಿರೋ ಮಗ ನೋಡಿಕೊಂಡು ಹೇಳಿ, ನಾನಿಲ್ಲಂದರೆ ಏನಾಗುತ್ತದೋ ಅಂತ ಯೋಚಿಸಬೇಡ, ಏಸಪ್ಪ ಇಲ್ಲಂದ್ರೆ ಏನಾಗುತ್ತೆ ಅಂತ ಹೇಳು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ನಿಮ್ಮೊಳಗಡೆ ಬಂದರೆ ನೀವು ಯಾಕೆ ಭಯಪಡಬೇಕು? ಹಲ್ಲೆಲೂಯಾ. ಆದರೆ ನೋಡಿ, ನೀ ಭಾನುವಾರ ವಾಕ್ಯ ಕಳ್ಕೊಂಡು ನಮ್ಮ ಪಾಸ್ಟರ್ ಹೇಳಿದ್ರು ಏಸಪ್ಪ ಇದ್ದಾರೆ, ಯಾರಿಗೋ ತಲೆ ಬಗ್ಗಿಸ್ಬೇಡ ಅಂತ ಹೇಳ್ಕೊಂಡು ರೋಡ್ ಮಧ್ಯದಲ್ಲೇ ಗಾಡಿ ಓಡಿಸ್ಕೊಂಡು ಹೋಗಿ ಸೈಡಕ್ಕೆ ಹೋಗಪ್ಪ ಅಂದರೆ ನನ್ನ ಏಸಪ್ಪ ಜೀವಿಸ್ತಾರೆ ಅಂತ ಹೇಳ್ಬಿಟ್ಟು ಸರ್ಪಗಳಂದೆ ಜಾಣರು, ಪಾರಿವಾಳಗಳಂದೆ ನಿಷ್ಕಪಟಿಗಳಾಗಿರ್ಬೇಕು. ನಾವು ಅನ್ಯಾಯವಾದ ಕಾರ್ಯಕ್ಕೆ ಯಾರ ಮುಂಜೇನೂ ತಲೆ ಬಗ್ಗಿಸಬೇಡ. ನ್ಯಾಯಕ್ಕಾಗಿ ನಮ್ಮದು ಮಿಸ್ಟೇಕ್ ಆಯಿತಾ, ನಾವು ತಲೆ ಬಗ್ಗಿಸಲೇಬೇಕು, ಸೋರಿ ಕೇಳಲೇಬೇಕು, ನಮ್ಮ ತಪ್ಪಾಯಿತು ಕೇಳಲೇಬೇಕು. ಅನ್ಯಾಯವಾಗಿ ನಮ್ಮ ಮೇಲೆ ದೌರ್ಜನ್ಯ ಮಾಡಲಿಕ್ಕೆ ಬರುವಾಗ ಪೇದನ ಹೇಳ್ತಾರೆ, ನೀವು ಶಿಲುಬೆಗೆ ಹಾಕಿದ ಯೇಸುವನ್ನು ನನ್ನ ದೇವರು ಪೂರ್ವಿಕರ ಪುರದರು ಸತ್ತವರೊಳಗಡೆ ಎಬ್ಬಿಸಿದ್ದಾರೆ. ನನ್ನ ಜೀವನದಲ್ಲಿಯೂ ನನ್ನ ಕರ್ತನು ಸತ್ತವರೊಳಗಿಂದ ಎದ್ದು ಜೀವಿಸ್ತಾರೆ. ಅಂದರೆ ನೀವು ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ನಿರಾಶೆ ಪಡಲಿಕ್ಕೆ ಹೋಗಬೇಡ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ನನ್ನ ಯೇಸು ಜೀವಿಸುತ್ತಾರೆ. ನಮ್ಮ ಕರ್ತನು ನಿಮ್ಮ ಒಳಗಡೆ ಜೀವಿಸುವ ದೇವರಾಗಿ ಪ್ರತಿಷ್ಠೆ ಮಾಡು. ಓಕೆ. ಆಮೇಲೆ ದೇವರು ಆತನನ್ನೇ ಇಸ್ರಾಯೇಲ್ ಜನರಿಗೆ ಮಾನಸಾಂತರವನ್ನು, ಪಾಪ ಪರಿಹಾರವನ್ನು ದಯಪಾಲಿಸುವುದಕ್ಕಾಗಿ ನಾಯಕನೆಂದಲೂ ರಕ್ಷಕನೆಂದಲೂ ತನ್ನ ಬಲಗಡೆಯಿಂದ ಉನ್ನತ ಸ್ಥಾನಕ್ಕೆ ಏರಿಸಿದ್ದಾನೆ. ಹಲ್ಲೆಲೂಯಾ. ನನ್ನ ಕರ್ತನು ತಂದೆಯ ಬಲಗಡೆಯಲ್ಲಿ ನನಗೆ ರಕ್ಷಕನಾಗಿದ್ದಾನೆ, ನನ್ನ ನಾಯಕನಾಗಿದ್ದಾನೆ. ನಾವಿನ್ನೇನಕ್ಕೆ ಎದುರ್ಕೊಳ್ಬೇಕು? ಇದು ಪ್ರತಿಷ್ಠೆ ಮಾಡು ಹೃದಯದಲ್ಲಿ, ಇದು ಪ್ರತಿಷ್ಠೆ ಮಾಡು. ನನ್ನ ಕರ್ತನು ಸತ್ತವರೊಳಗಿಂದ ಎದ್ದು ಬದುಕಿ ಪರಲೋಕದಲ್ಲಿ ತಂದೆಯ ಬಲಗಡೆಯಲ್ಲಿ ಇದ್ದಾರೆ. ಅವರು ನನಗೆ ರಕ್ಷಕನು, ಅವರು ನನಗೆ ನಾಯಕನು. ಹಲ್ಲೆಲೂಯಾ. ಆ ಕರ್ತನಿಗೆ ಜಯಕಾರ ಮಾಡುವವರು ಎಂದಿಗೂ ಸೋಲುವುದಿಲ್ಲ. ಆ ಯೇಸು ಕ್ರಿಸ್ತನೇ ನನಗೆ ರಕ್ಷಕನು, ನಾಯಕನು, ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಫಸ್ಟ್ ವಿಷಯ ಅಂದರೆ ಯೇಸು ಕ್ರಿಸ್ತನು ಸತ್ತು ಹೋಗಿರುವ ದೇವರೆಲ್ಲ ಸತ್ತವರೊಳಗಿಂದ ಜೀವಂತವಾಗಿ ಎದ್ದು ಜೀವಿಸುವ ದೇವರಾಗಿದ್ದಾರೆ. 2, ಆ ಕ್ರಿಸ್ತನು ತಂದೆಯ ಬಲಗಡೆಯಲ್ಲಿ ನನಗೆ ಈ ಬಾಯಲ್ಲಿ ನೀವು ಅರಿಕೆ ಮಾಡೋದು ಬಲವಾಗಿದೆ. ಯೇಸು ಕ್ರಿಸ್ತನು ನಿಮಗೆ ರಕ್ಷಕನು, ಒಡೆಯನು, ದೇವರು ಆಗಿದ್ದಾರೆ. ಹಲ್ಲೆಲೂಯಾ. 3ನೇದು, ಈ ಕಾರ್ಯಗಳಿಗೆ ನಾವು ಸಾಕ್ಷಿ. ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ಸಾಕ್ಷಿ. ಈ ವಿಷಯಗಳನ್ನು ಒಪ್ಪಿ
ನಂಬಿ ವಿಧೇಯರಾಗಿರುವವರಿಗೆ ಪವಿತ್ರಾತ್ಮನು ಸಹಾಯ ಮಾಡ್ತಾರೆ. ಎರಡು ವಿಷಯಗಳು ಒಪ್ಪಿ ವಿಧೇಯರಾದರೆ, ಮೂರನೇದಾಗಿ ಅವರಿಗೆ ಪವಿತ್ರಾತ್ಮ ಸಹಾಯ ಮಾಡ್ತಾರೆ. ವಿಧೇಯರಾದವರಿಗೆ. ಯಾರಿಗೆ? ವಿಧೇಯರು. ನೀವು ನಂಬಿದರೆ ಮಾತ್ರ ಸಾಲದು, ನಂಬಿಕೆಯ ಜೊತೆಯಲ್ಲಿ ವಿಧೇಯತ್ವ ಇರಬೇಕು. ನೋಡಿ, ದಯವಿಟ್ಟು ಈ ವಿಷಯದಲ್ಲಿ ಮೋಸ ಹೋಗಬಾರದು. ಈಗ ಸತ್ಯವೇದದಲ್ಲಿ ಅದಕ್ಕೆಲ್ಲ ಉದಾಹರಣೆ ಇಟ್ಟಿದ್ದಾರೆ. ದೇವರು ಕೆಲವರನ್ನು ನೇಮಿಸಿ ಅಧಿಕಾರ ಕೊಟ್ಟು ದೇವರ ರಕ್ಷಕನಾಗಿ, ಒಡೆಯನಾಗಿ, ದೇವರವರಿಗೆ ನಾಯಕನಾಗಿರುವಾಗ ಅಲ್ಲಿ ಕೆಲವರು ಅದರಲ್ಲಿ ಉಬ್ಬಿಕೊಂಡು ವಿಧೇಯತ್ವ ನಷ್ಟಪಟ್ಟು ದೇವರ ಕೃಪೆಯಿಂದ ಅಗಲಿ ಹೋಗಿದವರಿದ್ದಾರೆ. ಹಳೆಯ ಒಡಂಬಡಿಕೆ ಸೌಳು ರಾಜ ನೋಡಿ, ವಿಧೇಯತ್ವ ಬಿಟ್ಟದರಿಂದ ರಾಜಸ್ಥಾನ ಹೋಯಿತು. ಅದೇ ಥರ ದಾವೀದನ ಮಗನು ಅಬ್ಸಾಲೋಮನು, ಅವನು ತುಂಬ ಪರಾಕ್ರಮಶಾಲಿಯಾಗಿದ್ದರು, ಒಳ್ಳೆ ಯುದ್ಧಾಭ್ಯಾಸ ಕಲಿದವನಾಗಿದ್ದರು. ಆದರೆ ಅವಿಧೇಯತ್ವದಿಂದ ಅವನು ನಷ್ಟಪಟ್ಟು ಹೋಯಿತು. ಹಲ್ಲೆಲೂಯಾ. ಆಹಾಬ ರಾಜನು, ಇಸಬೇಳು ರಾಣಿಯು ಇಸ್ರಾಯೇಲಿನ ರಾಜನೇ. ಅವರು ಅನ್ಯ ರಾಜರಲ್ಲ, ಇಸ್ರಾಯೇಲೇ ರಾಜನೇ. ಆದರೆ ಅವರು ಅವಿಧೇಯರಾಗಿ ದೇವರ ಭಕ್ತಿಗೆ ವಿರುದ್ಧವಾಗಿ ನಡೆದು ಅವರಿಗೆ ಒಂದು ದುರ್ಮರಣವಾಗಿತ್ತು. ಇಸಬೇಲೆಂಬ ರಾಣಿ ದುರಹಂಕಾರಿಯಾಗಿದ್ದು. ಹೆಂಗೆ ಮರಣ ಬಂದಿದೆ ಇಸಬೇಳಗೆ? ಮನೆ ಮಾಡಿಯಿಂದ ಕೆಳಗಡೆ ದೊಬ್ಬಿ ಬಿಟ್ಟಿದೆ. ಆಕೆಯನ್ನು ಮಾಡಿಯಿಂದ ಕೆಳಗಡೆ ಬಿದ್ದು ತಲೆ ಬುರುಡೆ ಚೆದರಿ ಹೋಯಿತು. ಮೆದುಳು ಗೋಡೆ ಮೇಲೆಲ್ಲ ಹೆಗರಿದೆ. ನಾಯಿಗಳು ಬಂದು ನಕ್ಕಿ ತಿಂದಿದೆ ಅಹಂಕಾರಕ್ಕೆ. ಹಲ್ಲೆಲೂಯಾ. ಆದರೆ ನಾವು ಆ ಟೀಮ್ ಅಲ್ಲ. ನಾವು ಯಾರು? ನಾವು ವಿಧೇಯತ್ವದಿಂದ ಪವಿತ್ರಾತ್ಮನು ಹೊಂದಿಕೊಳ್ಳುವರು. ಹಲ್ಲೆಲೂಯಾ. ಮೂರು ವಿಷಯ. ಒಂದು, ನನ್ನ ಕರ್ತನು ಸತ್ತವರೊಳಗಿಂದ ಜೀವಂತವಾಗಿದ್ದಾರೆ, ಅದು ನಾನು ನಂಬುತ್ತೇನೆ. ಎರಡು, ದೇವರು ಸತ್ತವರೊಳಗಿಂದ ಎಬ್ಬಿಸಿದ ಯೇಸು ತಂದೆಯ ಬಲಗಡೆಯಲ್ಲಿ ನನಗೆ ಒಡೆಯನು, ನನಗೆ ರಕ್ಷಕನು, ನನಗೆ ನಾಯಕನು, ನನಗೆ ದೇವರು ಆಗಿದ್ದಾರೆ. ನನ್ನ ಬಗ್ಗೆ ಕೇಳಲಿಕ್ಕೊಬ್ಬರು ಇದ್ದಾರೆ. ಸ್ಕೂಲಲ್ಲಿ ಹುಡುಗರು ಜಗಳ ಮಾಡಿ ನನ್ನ ಅಪ್ಪನ ಕರ್ಕೊಂಬರ್ತೀನಿ ಅಂತ ಹೇಳ್ತೀರಾ? ನಾವೆಲ್ಲ ಹೇಳಿದೆ, ನಮಗೆ ಆ ಕಡೆ ಗುಸ್ತಿ ಮಾಡೋದು, ಲಾಸ್ಟು ನಾವು ಫೇಲ್ ಆಗುತ್ತೆ ಅಂತ ಗೊತ್ತಾದರೆ ನಾವು ಹೇಳ್ಬಿಡೋದು, ಬಿಡು ನಾಳೆ ನನ್ನ ಅಪ್ಪನ ಕರ್ಕೊಂಬರ್ತೇನೆ ನೋಡ್ಕೊಂಡು ಹೇಳ್ಬಿಡೋದು. ಆವಾಗ ಅವ್ರು ಬಿಟ್ಬಿಡೋದು. ಅದೇ ಥರ ನಮಗೆ ಕೇಳಲಿಕ್ಕೆ ಒಂದು ಅಪ್ಪ ಇದ್ದಾರೆ. ನನ್ನ ಪರಲೋಕದಲ್ಲಿ ಒಂದು ಅಪ್ಪನಿದ್ದಾನೆ. ಅವರು ನನ್ನ ದೇವರಾಗಿದ್ದಾರೆ, ಅವರು ನನ್ನ ರಕ್ಷಕನಾಗಿದ್ದಾರೆ, ಅವರು ನನ್ನ ನಾಯಕನಾಗಿದ್ದಾರೆ. ನನ್ನನ್ನು ತಾಗಿದರೆ ಅವರು ಸುಮ್ಮನಿರಲ್ಲ. ನಿಮ್ಮನ್ನು ಮುಟ್ಟುವರು ತನ್ನ ಕಣ್ಣಿನ ಗುಡ್ಡೆಯನ್ನು ತಾಕುತ್ತಾ ಇದೆ. ಈ ವಿಶ್ವಾಸ ನಿಮಗಿರಲಿ. ನಿಮ್ಮನ್ನು ಯಾರಾದರೂ ತಾಕಿದರೆ ನಮ್ಮ ಅಪ್ಪನ ಸುಮ್ಮನೆ ಇರಲ್ಲ. ಈ ನಂಬಿಕೆ ನಿಮಗಿರಲಿ. ಈ ನಂಬಿಕೆಯಿಂದ, ಮೂರನೇದು ಹೇಳಿದೆ, ಈ ನಂಬಿಕೆಯಿಂದ ನಾವು ದೇವರಿಗೆ ವಿಧೇಯರಾಗಿರು. ದೇವರಿಗೆ ವಿಧೇಯರಾಗಿರು. ನಾವು ಯಾವುದೇ ವಾಕ್ಯ ಪ್ರಕಾರ ಅನುಸರಿಸಿ ನಡೆಯುವುದು ದೇವರ ವಿಧೇಯತಕ್ಕಾಗಿ. ದೇವರ ಮೇಲಿರುವ ನಮ್ಮ ಪ್ರೀತಿ, ದೇವರ ಮೇಲಿರುವ ಭಕ್ತಿ, ದೇವರ ಮೇಲಿರುವಂಥ ನಮ್ಮ ದೀನ ಭಾವ, ಅದು ನಮಗೆ ಪವಿತ್ರಾತ್ಮನ ಸಹಾಯ ಬರುತ್ತದೆ. ಯಾರು ಬರ್ತಾರೆ ನಮ್ಮ ಸಹಾಯಕ್ಕೆ? ಪವಿತ್ರಾತ್ಮನ ಬರ್ತಾರೆ. ಹಲ್ಲೆಲೂಯಾ. ಮೂರು ಮಾತು ಗೊತ್ತಾಯ್ತಾ? ಗೊತ್ತಾಯ್ತು. ಈ ಮಾತಕ್ಕೆ ಬೆಲೆ ಎಷ್ಟಿದೆ ಎಂಬುದು ಒಂದು ಉದಾಹರಣೆ ಕೂಡ ಹೇಳಿ ನಾನು ಮುಗಿಸ್ತೇನೆ.
ಈ ಮಾತು ಕೇಳುವಾಗ ಸಭೆಯೆಲ್ಲ ರೌದ್ರವಾಗಿ ಇವರನ್ನು ಸುಮ್ಮನೆ ಬಿಡಬಾರ್ದು, ಏನೋ ಅವರನ್ನು ಗದ್ದಿ ಮಾಡಬೇಕು ಅಂದೆಲ್ಲ ಮಾಡಿದೆ. ನೋಡಿ ಕೆಳಗಡೆ ಇದೆ 33ರಲ್ಲಿ, ಸಭಿಗರು ಈ ಮಾತನ್ನು ಕೇಳಿ ರೌದ್ರವಾಗಿ ಅವರನ್ನು ಕೊಲ್ಲಿಸಬೇಕೆಂದು ಯೋಜಿಸಿದರು. ಆದರೆ ಎಲ್ಲ ಜನರಿಂದ ಮಾನ ಹೊಂದಿದ ನ್ಯಾಯಶಾಸ್ತ್ರಿಯಾದ ಗಮಾಲಿಯನೆಂಬ ಒಬ್ಬ ಫರಿಸಾಯನು ಹಿರೀ ಸಭೆಯಲ್ಲಿ ಎದ್ದು ನಿಂತು, ಈ ಮನುಷ್ಯರನ್ನು ಸ್ವಲ್ಪ ಹೊತ್ತು ಹೊರಗೆ ಕಳುಹಿಸಬಿಡಬೇಕೆಂದು ಅಪ್ಪಣೆ ಕೊಟ್ಟು ಸಭೆಯವರಿಗೆ, ಇಸ್ರಾಯೇಲ್ ಜನರೇ, ನೀವು ಈ ಮನುಷ್ಯರ ವಿಷಯದಲ್ಲಿ ಮಾಡಬೇಕೆಂದಿರುವುದನ್ನು ಕುರಿತು ಎಚ್ಚರಿಕೆಯಾಗಿರಿ. ಈ ಮನುಷ್ಯರ ಬಗ್ಗೆ ಎಚ್ಚರಿಕೆಯಾಗಿರೋ. ಅರ್ಥ ಆಯ್ತಾ? ನಿಮ್ಮ ನಂಬಿಕೆಯ ಪವರು. ನಾವು ಸುಮ್ಮನೆ ಅಲ್ಲ, ನಾವು ನಂಬಿದ ನಂಬಿಕೆಯ ಪವರು. ಯೇಸು ಸತ್ತವರೊಳಗಿಂದ ಜೀವಂತವಾಗಿ ಜೀವಿಸುತ್ತಾ ಇದ್ದಾರೆ ಎಂಬ ನಂಬಿಕೆಯು, ಆ ಯೇಸು ನನ್ನ ರಕ್ಷಕನು, ನನ್ನ ನಾಯಕನು, ನನ್ನ ದೇವರು ಆಗಿದ್ದಾರೆ ಎಂದು ಆ ಒಪ್ಪಿಗೆ ನಾವು ವಿಧೇಯರಾಗಿ ನಡೆಯುವಾಗ ನೋಡಿ, ಈ ಜನರ ಹತ್ರ ಎಚ್ಚರಿಕೆ ಆಗಿರು. ಇವರ ಹತ್ರ ಆಟ ಆಡೋದು ಸುಲಭ ಅಲ್ಲ, ಇವರ ಹತ್ರ ಹುಷಾರಾಗಿರಬೇಕು. ಇದು ಯಾರಿಗೂ ಅರಿವು ಬಂದಿತ್ತು? ಎಲ್ಲರಿಗೂ ಅರಿವು ಬಂದಿಲ್ಲ. ಕೆಲವರು ರೌದ್ರ ಭಾವದಿಂದ ಇವ್ರಿಗೆ ಏನೋ ಒಂದು ಗತಿ ಮಾಡಬೇಕು ಇರುವಾಗ ಒಂದು ಫರಿಸಾಯನು ಗಮಾಲಿಯನೆಂಬ ನ್ಯಾಯಶಾಸ್ತ್ರಿ ಹುಷಾರು ನೋಡಪ್ಪ ಅಂತ ಹೇಳಿದ್ರು. ಆಮೇಲೆ ಈ ಸಭಿಗರನ್ನು, ಈ ಪೇತರ ಯೋಹಾನರನ್ನು ಸ್ವಲ್ಪ ಹೊರಗಡೆ ಕಳಿಸ್ಬಿಟ್ಟು ಇವರು ಮೀಟಿಂಗ್ ಮಾಡ್ತಾರೆ. ನೋಡು, ಇವರ ಹತ್ರ ತಂಡೆ ತಗಲಾರಕ್ಕೆ ಹೋಗಬೇಡ ಅಂದ. ಹಾಲೆಲೂಯಾ. ಪ್ರಿಯ ದೇವರ ಮಕ್ಕಳಿರ, ನಾನು ನೀವು ದೇವರು ಜೀವಿಸ್ತಾರೆ ಎಂದು ನಂಬಿ, ಆ ದೇವರು ನನ್ನ ರಕ್ಷಕನು, ನನ್ನ ನಾಯಕನು ಎಂದು ಒಪ್ಪಿ ಆ ದೇವರಿಗೆ ವಿಧೇಯರಾಗಿ ನೀನು ನಡೆದಿದ್ದರೆ ಆ ಪವಿತ್ರಾತ್ಮ ನಮ್ಮ ಸಪೋರ್ಟಿಗೆ ಬರ್ತಾರೆ. ಮಾತ್ರವಲ್ಲ, ನಾನು ನೀವು ಗೊತ್ತಿಲ್ಲದ ಸಮಯದಲ್ಲಿ ನಮಗೆ ವಿರುದ್ಧವಾಗಿ ಮಾಡುವ ಒಳಸಂಚುಗಳನ್ನು ನಮ್ಮ ಅಪ್ಪನು ನಿಷ್ಫಲ ಮಾಡುತ್ತಾರೆ. ನಿಮಗೂ ನನಗೂ ಗೊತ್ತೇ ಆಗಿರಲಿಲ್ಲ ನಮಗೆ ಬಲೆಯೊಟ್ಟಿರೋದು. ನಮ್ಮನ್ನು ನಷ್ಟಪಡಿಸಲಿಕ್ಕೆ, ನಾಶ ಮಾಡಲಿಕ್ಕೆ ವೈರಿಗಳು ಬಲೆಯೊಟ್ಟಿ ಕಾಯ್ತಾ ಇರುವಾಗಲೂ ನಮ್ಮ ಅಪ್ಪನು ಕಾಯ್ತಾರೆ. ಯಾಕಂದರೆ ಇಸ್ರಾಯೇಲಿನ ಕಾವಲುಗಾರನು ನಿದ್ರಿಸುವುದಿಲ್ಲ, ಅವನು ತೂಗಡಿಸುವುದಿಲ್ಲ. ಹಾಲೆಲೂಯಾ. ಪ್ರಿಯ ಮಕ್ಕಳೇ, ಫಸ್ಟ್ ಹೇಳಿದ 3 ವಿಷಯದ ಅಷ್ಟು ಮುಖ್ಯ ಇದೆ. ಅದಕ್ಕೆ ನಿಮ್ಮ ನಂಬಿಕೆಯು, ನಿಮ್ಮ ತಾಳ್ಮೆಯು, ನಿಮ್ಮ ಕರ್ತನ್ನು ಒಡೆಯನ ರಕ್ಷಣೆ ಅಂಗೀಕರಿಸಿದ್ದಕ್ಕೂ ಅಷ್ಟು ಪವರ್ ಇದೆ. ಆದರೆ 38ನೇ ವಾಕ್ಯ, ಆಮೇಲೆ ಲಾಸ್ಟ್ ಅವರೊಂದು ನಿರ್ಧಾರಕ್ಕೆ ಬಂದು, ಹೀಗಿರುವುದರಿಂದ ನಾನು ನಿಮಗೆ ಹೇಳುವುದೇನೆಂದರೆ, ನೀವು ಆ ಮನುಷ್ಯರ ಗೊಡವೆಗೆ ಹೋಗಬೇಡಿರಿ, ಅವರನ್ನು ಬಿಡಿರಿ. ಯಾಕೆಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದಾಗಿದ್ದರೆ ತಾನೇ ಕೆಡುವುದು, ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಅವರನ್ನು ಕರೆದು ಸರಿಯಾಗಿ ಒಡೆದು ಅವರನ್ನು ಹಿಂಸೆಪಡಿಸಿ ಜೈಲಿಗೆ ಹಾಕಬೇಕು ಅಂದ ನ್ಯಾಯ ಪಂಚಾಯಿತಿ ಮಾತಾಡುವವರು ಈ ಗಮಾಲಿಯಲ್ ಎಂಬ ಫರಿಸಾಯನು ಒಂದು ಬುದ್ಧಿ ಮಾತು ಹೇಳಿದ ಮೇಲೆ ಅವರೇನು ಹೇಳ್ತಾರೆ? ಆ ಮನುಷ್ಯರ ಗೊಡವೆ ಹೋಗಬೇಡ, ಆಮೇಲೆ ಅವರನ್ನು ಬಿಡಿರಿ. ನಿಮ್ಮ ಬಗ್ಗೆ ಮಾತು ಬರಬೇಕು, ನನ್ನ ಬಗ್ಗೆ ಮಾತು ಬರಬೇಕು. ಆ ಮನುಷ್ಯರನ್ನು ಬಿಡಿರಿ, ಅವರ ಗೊಡವೆ ಹೋಗಬೇಡ. ಹಾಲೆಲೂಯಾ. ನೀನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೇಳುವಾಗ ನೀವು ಹೋಗಿ ಏನು ಮಾಡ್ತೀರಾ ಅಂತ ಕೇಳಲಿಕ್ಕೆ ಹೋಗಬೇಡ. ಅದು ಹುಷಾರಾಗಿರಬೇಕು, ಅದು ಹುಷಾರಾಗಿರಬೇಕು. ನೀವೀಗ ನನ್ನ ಅಪ್ಪನ ಯಾರಂದು ಗೊತ್ತಾ? ನನ್ನ ಪರಲೋಕದ ತಂದೆ, ಅವರು ನನ್ನ ದೇವರಾಗಿದ್ದಾರೆ, ನನ್ನ ರಕ್ಷಕನಾಗಿದ್ದಾರೆ, ನನ್ನ ಒಡೆಯನಾಗಿದ್ದಾರೆ, ನಿನಗೆ ಮಾಡ್ತಾರೆ ಅಂದಲ್ಲಿ ಏನು ಹೇಳಲಿಕ್ಕೆ ಹೋಗಬೇಡ.
ಮಾಡ್ತೀನಿ ನಿನಗೆ ಹಂಗೆ ಹಿಂಗೆ ಅಂತ ಹೇಳುವಾಗ ನೀ ಸುಮ್ಮನೆ ಎದ್ದು ಬಿಡು. ಹಾಲೇಲುಯ್ಯ. ನಿಮ್ಮ ಮನಸ್ಸಿನಲ್ಲಿ ಅಪ್ಪನಿಗೆ ಹೇಳು, ಮನಸ್ಸಿನಲ್ಲಿ ನಿಮ್ಮ ಅಪ್ಪನಿಗೆ ಹೇಳು, ಅಪ್ಪ ಇವ್ರು ಏನು ಹೇಳ್ತಾರೆ ನೀನು ಕೇಳ್ತಾ ಇದೆಯಲ್ಲ, ಇವ್ರು ಏನು ಹೇಳ್ತಾರಂತ ನೀನು ಕೇಳಿಸ್ಕೊಳ್ತಾ ಇದೆಯಲ್ಲ, ಅಷ್ಟೇ ಸಾಕು. ಹಲ್ಲೇಲುಯ್ಯ. ನಿನ್ನ ಕಾರ್ಯಭಾರ್ಯವನ್ನು ಯೆಹೋವನಿಗೆ ಬಯಸಿಬಿಟ್ಟು ನೀ ಭರವಸದಿಂದಿರು. 24 ವರ್ಷ ಈ ನಿಮ್ಮ ಪಾಸ್ಟ್ರು ಹಂಗೇ ನಿಂದಿರೋದು. ಹಲ್ಲೇಲುಯ್ಯ, ಹಲ್ಲೇಲುಯ್ಯ. ಈ ಮನುಷ್ಯರ ಕೂಡ ಹೋಗಬೇಡ, ಸುಮ್ಮನಿರು. ಆಮೇಲೆ ಹೇಳ್ತಾ ಇದ್ದಾರೆ ಏನಂದ? ಯಾಕೆಂದರೆ ಈ ಯೋಚನೆಯು ಅಥವಾ ಈ ಕೆಲಸವು ಮನುಷ್ಯರಿಂದಾಗಿದ್ದರೆ ತಾನೇ ಕೆಡುವುದು, ಅದು ದೇವರಿಂದಾಗಿದ್ದರೆ ಅದನ್ನು ಕೆಡಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ. ಹಲ್ಲೇಲುಯ್ಯ. ಪ್ರಿಯ ದೇವರ ಮಕ್ಕಳಿರ, ನಿಮ್ಮ ಬಗೆಯು ನನ್ನ ಬಗೆಯು ದೇವರು ಒಂದು ಯೋಚನೆ ಇಟ್ಟಿದರೆ ಯಾವ ಮನುಷ್ಯರಿಂದ ಕೆಡಿಸಲಿಕ್ಕಾಗತ್ತೆ? ಪಕ್ಕದಲ್ಲಿ ಮುಖ ನೋಡಿಕೊಂಡು ಹೇಳಿ, ಬ್ರದರ್ ಸಿಸ್ಟರ್ ಅಣ್ಣ ಅಂಗಳನ್ನ ಹೇಳ್ಕೊಂಡು ಹೇಳಿ, ದೇವರು ನಮ್ಮ ಮೇಲೆ ಯೋಚನೆ ಇಟ್ಟ ಮೇಲೆ ಯಾರಿಗೆ ಹೆದರಬೇಕು? ಹಲ್ಲೇಲುಯ್ಯ. ಪ್ರಿಯರೇ, ಈ ಬಲ ಎಲ್ಲಿಂದ ಬಂದದ್ದು? ದೇವರಿಂದ ಬರುವ ಬಲ, ನಮ್ಮ ಶರೀರದ ಬಲ ಅಲ್ಲ. ಹಲ್ಲೇಲುಯ್ಯ. ಕೇಳಿರಿ, ಬಲ ಬರುತ್ತದೆ. ಈ ಯೋಜನೆಯು, ಈ ಕೆಲಸಗಳು ದೇವರಿಂದಾಗಿದ್ದರೆ ಅದನ್ನು ಕೆಡಿಸಲಿಕ್ಕೆ ನಿಮ್ಮಿಂದ ಆಗುವುದಿಲ್ಲ. ಈ ಕೆಲಸಗಳಾಗಲಿ, ಈ ಯೋಚನೆ ಆಗಲಿ ದೇವರಿಂದಾಗಿದ್ದರೆ ಇದನ್ನು ಕೆಡಿಸಲಿಕ್ಕೆ ಯಾರಿಂದಲೂ ಆಗಲ್ಲ. ನಾವು ಅದಕ್ಕೆ ಸಾಕ್ಷಿಯಾಗಿದ್ದೀರಲ್ಲ. ಅದರಿಂದ ನೋಡಿ, ಈ ಸಭೆಯ ಕೆಲಸ ಕಾರ್ಯಗಳು ನೀವು ಅರ್ಥ ಮಾಡಿರಿ. 300 ರೂಪಾಯಿ ಬಾಡಿಗೆ ಮನೆಯಲ್ಲಿ ಪ್ರಾರಂಭಿಸಿ ಅದು ಅಲ್ಲಿಂದ ಇಲ್ಲಿ ತನಕ ಬಂದು ಈಗಲೂ ನೋಡಿ ಅದನ್ನು ಮುಂದೆ ಬರ್ತಾ ಇದ್ದರೆ, ಈ ಕೆಲಸವು, ಈ ಯೋಚನೆಯು ಯಾರದು? ಈ ಕೆಲಸವು, ಈ ಯೋಚನೆಯು ದೇವರಿಂದ ಆಗಿದರೆ ಯಾರಿಂದಲೂ ಕೆಡಿಸಲಿಕ್ಕಾಗಲ್ಲ. ಯಾರಾದರೂ ಮುಖಾಂತರ ಮಾಡ್ತಾರೆ. ಈ ಕೆಲಸಕ್ಕೆ ವಿರುದ್ಧವಾಗಿ ಯಾರಾದರೂ ನಿಂತಿದ್ರೆ ಏನಂತ ಹೇಳ್ತಾರೆ? ನೀವು ಒಂದು ವೇಳೆ ದೇವರ ಮೇಲೆ ಯುದ್ಧ ಮಾಡುವವರಾಗಿ ಕಾಣಿಸಿಕೊಂಡಿರಿ ಎಂದು ಹೇಳಿದನು. ಹಲ್ಲೇಲುಯ್ಯ. ಪೇತ್ರನನ್ನು ಕರೆದು ಬಿಟ್ಟು ಹೇಳ್ತಾ ಇದ್ದು, ಪೇತ್ರನ ಮೇಲೆ, ಇವರ ಸಂಗಡಿಗರ ಮೇಲೆ ತಂಡಕ್ಕೆ ಹೋಗಬೇಡ, ತಗಲಾರಕ್ಕೆ ಹೋಗಬೇಡ. ನೀವು ಅವರ ಮೇಲೆ ಹೋಗಿದರೆ ನೀ ದೇವರ ಮೇಲೆ ಯುದ್ಧಕ್ಕೆ ಹೋಗುತ್ತಾ ಇದೆ. ಹಲ್ಲೇಲುಯ್ಯ. ಪೌಲ ಸೀಲರನ್ನು ಜೈಲಕ್ಕೆ ಹಾಕಿದೆ. ಏನಾಗೋಯ್ತು? ಇಬ್ಬರು ಮನುಷ್ಯರು ಕರ್ಕೊಂಡೋಗಿ ಜೈಲಕ್ಕೆ ಹಾಕಿದೆ. ಇಡೀ ಸೆರೆಮನೆನೇ ಅಲಗಾಡಿದೆ, ಅಸ್ಥಿಭಾರ ಅಲಗಾಡಿದೆ, ಕ್ರಾಕ್ ಬಿದ್ದಿದೆ, ಗೋಡೆ ಕ್ರಾಕ್ ಆಯಿತು. ಜೈಲಿದು ಗೋಡೆ ಕ್ರಾಕ್ ಆಗಿದ್ರೆ ಕಳ್ಳರು ಸುಮ್ಮನೆ ಇರ್ತಾರಾ? ಅವರು ಹೆಂಗಾದರೂ ತೋಡಿ ಅದನ್ನು ಈಚೆ ಕಡೆ ಬಂದುಬಿಡ್ತಾರೆ. ಬಿಲ್ಡಿಂಗೇ ಬೇರೆ ಕಟ್ಟಬೇಕಾಯಿತು. ಇಲ್ಲಿದ್ದೀರಾ ಮಕ್ಕಳೇ? ನಿಮ್ಮ ಯೋಚನೆಯು, ನಿಮ್ಮ ಕೆಲಸಗಳು ದೇವರಿಂದ ಆಗಲಿಕ್ಕಾಗಿ ಖಚಿತಪಡಿಸಿಕೊಂಡ್ರೆ ಸಾಕು. ನಮ್ಮಲ್ಲಿ ಅನ್ಯಾಯ ಬರದಿರಲಿ, ನಮ್ಮಲ್ಲಿ ಅನೀತಿ ಬರದಿರಲಿ, ನಮ್ಮಲ್ಲಿ ಕೆಟ್ಟದ್ದು ಬರದಿರಲಿ. ನಮ್ಮಲ್ಲಿರೋದು ಈ ಪ್ಲಾನು, ಈ ಯೋಚನೆಯು, ಈ ಕಾರ್ಯಗಳು ದೇವರಿಂದೇ ಎಂಬುದನ್ನು ನೀವು ಖಚಿತಪಡಿಸಿಕೊಳ್ಳಿರಿ. ಅದು ಯಾರಿಂದಲೂ ಗಡಿಸಲಿಕ್ಕಾಗಲ್ಲ. ಮಕ್ಕಳೇ, ಕುಟುಂಬ ಜೀವನಕ್ಕೆ ಹುಡುಗ ಹುಡುಗಿ ದೇವರಿಂದ ಸೆರೆ ಬೀಳುವ ಜೀವಿತ ಸಂಗಾತಿಯನ್ನು ನೀವು ಹೊಂದಿಕೊಂಡ ಮೇಲೆ ಆ ಕುಟುಂಬದಲ್ಲಿ ಬಿರುಕು ಮಾಡಲಿಕ್ಕೆ ಯಾವ ಶಕ್ತಿ ಕೈಯಲ್ಲೂ ಸಾಧ್ಯವಿಲ್ಲ. ಯಾಕಂದರೆ ದೇವರಿಂದ ಬಂದ ಕುಟುಂಬವಾಗಿದ್ದಾರೆ. ಏನೋ ಸ್ವಲ್ಪ ಮುನಿಸ್ಕೊಂಡ್ರು ಮತ್ತೆ ಸರಿ ಆಗ್ಬಿಡ್ತದೆ. ಹಲ್ಲೇಲುಯ್ಯ. ಅದೇ ಆ ಯೋಚನೆ ಪ್ಲಾನು, ನೀವು ದೇವರ ಪ್ಲಾನ್ ಇಲ್ಲದೆ, ದೇವರ ಯೋಚನೆ ಇಲ್ಲದೆ ನೀವೇ ಸ್ವಂತ ಬುದ್ಧಿಯಿಂದ ಹೋಗಿದರೆ ಅದು ದೇವರ ಜವಾಬ್ದಾರ ಅಲ್ಲ. ಹಲ್ಲೇಲುಯ್ಯ. ನೀವೊಂದು ಬಿಸ್ನೆಸ್ ಮಾಡಲಿಕ್ಕೆ ಮುಂಚೆ
ಬಿಸ್ನೆಸ್ಸು ಪ್ರಾರಂಭ ಮಾಡಿಬಿಟ್ಟು ದೇವರೇ ಆಶೀರ್ವದಿಸಪ್ಪ ಅಂತ ಕೇಳೋದಕ್ಕಿಂತ ಮುಂಚೆ ನೀ ಕೇಳಬೇಕು, ನಾನು ಈ ಬಿಸ್ನೆಸ್ ಮಾಡಬಹುದಾ, ಈ ಯೋಚನೆಯು ಈ ಕೆಲಸವು ದೇವರೇ ನಿಮಗೆ ಮೆಚ್ಚುಗೆ ಇದೆಯಾ, ನೀ ಕೇಳಿಕೊಂಡು ಖಚಿತಪಡಿಸಿಕೊಂಡು ಪ್ಲಾನ್ ಮಾಡಿ ಪ್ರಾರಂಭಿಸಿ. ಅದು ನಾಶಪಡಿಸಲಿಕ್ಕೆ ಯಾವ ಶಕ್ತಿಗೂ ಆಗಲ್ಲ. ಪ್ರಿಯರೇ, ನಮ್ಮೆಲ್ಲ ಯೋಚನೆಗಳು ದೇವರಿಂದ ಖಚಿತಪಡಿಸಿಕೊಂಡಿದ್ರೆ ಇದನ್ನು ಯಾವ ಶಕ್ತಿಗೂ ನಾಶ ಮಾಡಲಿಕ್ಕಾಗಲ್ಲ. ಇಲ್ಲಿದ್ದೀರಾ? ನಿಮ್ಮೆಲ್ಲರ ಕಾರ್ಯಗಳು ದೇವರಿಂದಲೇ ಎಂದು ನೀ ಖಚಿತಪಡಿಸಿದರೆ ಪ್ರಿಯರೇ, ನೀವು ಯಾರು ಸೈಡ್ಗೆ ಹೋಗಲ್ಲ, ನಿಮ್ಮನ್ನು ಯಾರು ಮೂಲೆಗೆ ಹಾಕಲ್ಲ, ಯಾರು ಮೂಲೆಗೆ ಹಾಕಲ್ಲ. ಇನ್ನು ಅಕಸ್ಮಾತ್ ನಿಮ್ಮನ್ನು ಮೂಲೆಗೆ ಹಾಕಿದರೆ ಮೂಲೆಯಿಂದ ಸೆಂಟ್ರಿಗೆ ಬರಲಿಕ್ಕೆ ಇರ್ತದೆ. ಇನ್ನು ಅಕಸ್ಮಾತ್ ಯಾರಾದರೂ ಮೂಲೆಗೆ ಹಾಕಿದೆ ಅಂತ ಇಟ್ಕೊಳ್ಳಿ, ಸ್ವಲ್ಪ ದಿವಸ ಮೂಲೆಯಲ್ಲಿ ಇರೋ, ಶೂ ಹರಿಸಿದ ಮನುಷ್ಯ ಥರ ಸ್ತೋತ್ರ ಮಾಡಿಕೊಂಡು ದೇವರೇ ಈ ಮೂಲೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಂತ ಹೇಳಿಕೊಂಡಿರು. ಒಂದು ದಿವಸ ನೀ ಸೆಂಟ್ರಿಗೆ ಬಂದೇ ಬರ್ತೀಯ. ಹಲ್ಲೆಲೂಯಾ. ಅದರಿಂದ ನಿಮ್ಮೆಲ್ಲರ ಯೋಚನೆಗಳು, ನಿಮ್ಮೆಲ್ಲರ ಕೆಲಸಗಳು ದೇವರಿಂದಲೇ ಎಂಬುದನ್ನು ಖಚಿತಪಡಿಸು. ಯಾವ ಶಕ್ತಿಯೂ ಅದನ್ನು ಕೆಡಿಸಲಿಕ್ಕೆ ಆಗುವುದಿಲ್ಲ. ಪ್ರಿಯರೇ, ನಾ ಕೇಳಿದ ವಿಷಯ, ನಜರೇತಿನ ಯೇಸುವನ್ನು ಯಹೂದ್ಯರು ಮಹಾಯಾಜಕರು ಸೇರಿ ಶಿಲುಬೆಗೆ ಹಾಕಿ ಕೊಂದು ಹಾಕಿದರೂ ಕೂಡ ನನ್ನ ಪೂರ್ವಿಕರ ದೇವರು ಅವರನ್ನು ಎಬ್ಬಿಸಿದ್ದಾರೆ. ನಾವು ಅರಿಕೆ ಮಾಡು, ನನ್ನ ಯೇಸು ಇವತ್ತು ಜೀವಂತವಾಗಿದ್ದಾರೆ. ಎರಡನೇದಾಗಿ, ಈ ಯೇಸು ತಂದೆಯಾದ ದೇವರ ಬಲಗಡೆಯಲ್ಲಿ ನನಗೆ ದೇವರಾಗಿಯೂ ನನಗೆ ರಕ್ಷಕನಾಗಿಯೂ ನನಗೆ ಒಡೆಯನಾಗಿಯೂ ಆಳುವನಾಗಿದ್ದಾರೆ. ಅದರಿಂದ ನಾನು ಭಯಪಡಬೇಕಾಗಿಲ್ಲ. 3, ಮರಣದಿಂದ ಎದ್ದು ನನ್ನ ದೇವರು ರಕ್ಷಕನು ಒಡೆಯನೂ ಆಗಿರುವ ಈ ಯೇಸು ಕ್ರಿಸ್ತನ ಮುಂದೆ ನಾನು ವಿಧೇಯನಾಗಿ ನಡೆಯುವುದರಿಂದ ದೇವರ ಪವಿತ್ರಾತ್ಮರು ನನಗೆ ಸಹಾಯ ಮಾಡುತ್ತಾರೆ. ಈ ಸಮರ್ಪಣೆಯಲ್ಲಿರುವಂಥ ನನ್ನ ಬಗ್ಗೆ ಮನುಷ್ಯರು ತಂಡೆಗೆ ಬರಲಿಕ್ಕೆ ಅವರು ಯೋಚನೆ ಮಾಡುತ್ತಾರೆ. ಈ ಮನುಷ್ಯರ ಗುಣವೇ ಹೋಗಬೇಡಿರಿ. ಈ ಕೆಲಸವು, ಈ ಯೋಚನೆಯು ಇದು ದೇವರಿಂದಾಗಿದ್ದರೆ ಇದನ್ನು ಕೆಡಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಕೆಲ ಮಾತಿನ ಮುಂದೆ ನೀ ಭಯಪಟ್ಟಿರಬಹುದು, ಕೆಲ ಮಾತಿನ ಮುಂದೆ ನೀ ಹೆದರೋಗಿರಬಹುದು, ಕೆಲ ಮಾತಿನ ಮುಂದೆ ನೀವು ದುಃಖಪಟ್ಟು ಹೋಗಿರಬಹುದು. ಆದರೆ ಇವತ್ತೇಳು, ನನಗೊಬ್ಬ ತಂದೆ ಇದ್ದಾರೆ. ಅವರು ಸತ್ತವರೊಳಗಿಂದ ಬದುಕಿದ ತಂದೆ. ಅವರು ಪರಲೋಕದಲ್ಲಿ ತಂದೆಯ ಬಲಗಡೆಯಲ್ಲಿ ಇರುವವನು. ಅವರು ನನ್ನ ದೇವರು, ಅವರು ನನ್ನ ರಕ್ಷಕನು, ಅವರು ನನ್ನ ಒಡೆಯನು. ಕೇಳಲಿಕ್ಕೊಬ್ಬರಿದ್ದಾರೆ ನನಗೆ, ಕೇಳಲಿಕ್ಕೊಬ್ಬರಿದ್ದಾರೆ ನನಗೆ. ಅವರ ಗೊಡವೆ ಹೋಗಬೇಡರಿ, ಅವರ ಗೊಡವೆ ಹೋಗಬೇಡರಿ, ಅವರ ಗೊಡವೆ ಹೋಗಬೇಡರಿ. ಈ ಯೋಚನೆಯು, ಈ ಕೆಲಸಗಳು ದೇವರಿಂದಾಗಿದ್ದರೆ ನಾವು ಜಯಿಸಲಿಕ್ಕಾಗಲ್ಲ. ನಾವು ದೇವರಿಗೆ ಯುದ್ಧ ಮಾಡುವ ಥರ ಆಗಿರುತ್ತದೆ. ಅನ್ಯ ಜನರು ಇದು ನೋಡಿಕೊಂಡು ನಿಮ್ಮ ಬಗ್ಗೆ, ನಿಮ್ಮ ಪ್ರತಿಯೊಬ್ಬರ ಬಗ್ಗೆ ಒಬ್ಬೊಬ್ಬರು ಹೇಳಬೇಕಂದ್ರೆ ಅವರ ಗೋಡೆ ಹೋಗಬೇಡ, ಅವರ ತಂಡೆಗೆ ಹೋಗಬೇಡ, ಅವರ ತಗಲಾರಕ್ಕೆ ಹೋಗಬೇಡ. ಅವರೊಂದಿಗೆ ಯುದ್ಧ ಮಾಡುವ ಯುದ್ಧ ವೀರನಾದ ಯೆಹೋವನಿದ್ದಾನೆ. ಸರ್ವಶಕ್ತನಾದ ನಮ್ಮ ತಂದೆಯಾದ ದೇವರೇ, ಅಪ್ಪ, ನಿಮ್ಮ ಮೇಲೆ ಭರವಸೆ ಇಟ್ಟು, ನಿಮ್ಮ ಮೇಲೆ ನಿರೀಕ್ಷೆ ಇಟ್ಟು, ನಿಮ್ಮ ಮೇಲೆ ನಂಬಿಕೆ ಇಟ್ಟು, ನನ್ನ ಪರಲೋಕ ತಂದೆಯೇ ಎಂದು ಹೇಳಿಕೊಂಡು ನನ್ನ ಪರಲೋಕದ ಅಪ್ಪ ಎಂದು ಕರೆದು, ತಂದೆಯೇ ನಿನ್ನನ್ನು ಹಿಂಬಾಲಿಸುವ ಈ ಪ್ರಿಯ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ. ಈವರೆಗೆ ಕೇಳಲಿಕ್ಕೆ ಒಬ್ಬರಿದ್ದಾರೆ ಎಂದ ಧೈರ್ಯವರಿಗೆ ಬರಲಿ. ಅವರ ಭಯ ನೀಗಿ ಹೋಗಲಿ,
ಎಲ್ಲ ದುಃಖ ನೀಗಿ ಹೋಗಲಿ. ನನಗೆ ಕೇಳಲಿಕ್ಕೆ ಒಬ್ಬ ಅಪ್ಪ ಇದ್ದಾರೆ, ನನಗೆ ಏಸಪ್ಪ ಇದ್ದಾರೆ, ನನಗೆ ಏಸಪ್ಪ ಇದ್ದಾರೆ, ನನಗೆ ಏಸಪ್ಪ ಇದ್ದಾರೆ. ಅವರು ಪರಲೋಕದಲ್ಲಿ ನನಗೋ ರಕ್ಷಕನಾಗಿದ್ದಾರೆ, ನನಗೆ ಒಡೆಯನಾಗಿದ್ದಾರೆ, ನನಗೆ ನಾಯಕನಾಗಿದ್ದಾರೆ. ನನಗೆ ವಿರುದ್ಧವಾಗಿ ಯಾರು ಯುದ್ಧ ಮಾಡಿದರು, ಅದು ದೇವರಿಗೆ ವಿರುದ್ಧವೇ ಮಾಡುವ ಯುದ್ಧ, ಅದು ದೇವರಿಗೆ ವಿರುದ್ಧ ಮಾಡುವ ಯುದ್ಧ, ಅದು ದೇವರಿಗೆ ವಿರುದ್ಧವಾಗಿ ಮಾಡುವ ಯುದ್ಧ. ದೇವ, ಚಿಕ್ಕ ಮಕ್ಕಳು ಮೊದಲುಗೊಂಡು, ಕುಟುಂಬಸ್ಥರು ಮೊದಲು, ಯೌವನಸ್ಥರು ಮೊದಲುಗೊಂಡು ಪ್ರತಿಯೊಬ್ಬರು ಈ ವಾಕ್ಯದಲ್ಲಿ ಬಲಶಾಲಿಗಳಾಗಲಿ. ಚಿಕ್ಕ ಮಕ್ಕಳು ಕೂಡ ನಮ್ಮನೆ ಚೆನ್ನಾಗಿಲ್ಲವೇ, ನಮಗೊಳ್ಳೆ ಮನೆ ಇಲ್ಲವೇ, ನಮಗೊಳ್ಳೆ ಊಟ ಇಲ್ಲವೇ, ನಮಗೊಳ್ಳೆ ಗಾಡಿ ಇಲ್ಲವೇ ಎಂದ ಮಕ್ಕಳು ನಿರಾಶೆ ಪಡದೆ ಪರಲೋಕದ ಅಪ್ಪ ಇದ್ದಾರೆ, ನನ್ನ ಅಪ್ಪ ನನಗೆ ಮನೆ ಚೇಂಜ್ ಮಾಡಿ ಕೊಡ್ತಾರೆ, ಪರಲೋಕದ ಅಪ್ಪ ನನಗೆ ಒಳ್ಳೆ ಸೌಕರ್ಯ ಕೊಡುತ್ತಾರೆ, ಪರಲೋಕದ ಅಪ್ಪ ನನಗೆ ದಾರಿ ಒದಗಿಸುತ್ತಾರೆ, ಪರಲೋಕದ ಅಪ್ಪ ನನಗೆ ಪ್ರೊಟೆಕ್ಷನ್ ಕೊಡ್ತಾರೆ. ಯಾರು ಶತ್ರು ಬಂದರೂ ನನಗೊಬ್ಬ ಅಪ್ಪ ಇದ್ದಾರೆ. ಈ ಧೈರ್ಯ ಚಿಕ್ಕ ಮಕ್ಕಳಿಗೆ ಬರಲಿ, ಯೌವನಸ್ಥರಿಗೆ ಬರಲಿ. ಕುಟುಂಬಗಳಲ್ಲಿ ಗೆಲಿಬಿಲಿಗಳ ಮಧ್ಯದಲ್ಲಿ ನನ್ನನ್ನು ಜೋಡಣೆ ಮಾಡಿದು, ಈ ಯೋಚನೆಯು, ಈ ಕೆಲಸವು ದೇವರಿಂದ ಆಗಿದರೆ ನನ್ನನ್ನು ಈ ಕುಟುಂಬದಲ್ಲಿ ಗಂಡ ಹೆಂಡತಿಯನ್ನು ಅಗಲಿಸಲಿಕ್ಕೆ ಆಗುವುದಿಲ್ಲ. ಇದು ದೇವರಿಂದ ಕೂಡಿದಿರೋದು. ದೇವರನ್ನು ಕೂಡಿಸಿದು ಮನುಷ್ಯನ ಅಗಲಿಸಲಿಕ್ಕಾಗುವುದಿಲ್ಲ. ದೇವರು ಕೂಡಿಸಿದು ಮನುಷ್ಯನ ಅಗಲಿಸಲಿಕ್ಕಾಗುವುದಿಲ್ಲ. ಈ ಯೋಚನೆ, ಈ ಕೆಲಸ ಇದು ದೇವರಿಂದಲೇ. ವೃದ್ಧರಿಗಾಗಿ ಪ್ರಾರ್ಥಿಸುತ್ತೇನಪ್ಪ. ವೃದ್ಧ ಜನರನ್ನು ಕಾಪಾಡು ಸ್ವಾಮಿ. ಅವರ ವೃದ್ಧಾಪ್ಯದಲ್ಲಿ ದೇವರೇ, ಅವರ ಕಾಲು ಕೈಗಳು ನೋವು ಬರುವಾಗ, ಮಂಡಿ ನೋವು ಬರುವಾಗ, ಸೊಂಡೆ ನೋವು ಬರುವಾಗ, ಬೆನ್ನು ನೋವು ಬರುವಾಗ, ಅಪ್ಪ ಶರೀರದ ಬಲಹೀನತೆಗಳು ಬರುವಾಗ, ನಡೀಲಿಕ್ಕೆ ಕಷ್ಟ, ಕೂತ್ಕೊಳ್ಳಿಕ್ಕೆ ಕಷ್ಟ, ಎದ್ದೇಳಲಿಕ್ಕೆ ಕಷ್ಟ ಬರುವಾಗ, ಮುಪ್ಪಿನ ತನಕ್ಕೆ ನಾನು ನಿನ್ನನ್ನು ಹೊತ್ತುಕೊಳ್ಳುತ್ತೇನೆ ಎಂದ ವಾಗ್ದಾನ ವಚನ ವಯಸ್ಸಾದ ವೃದ್ಧಾಪ್ಯದಲ್ಲಿರುವವರಿಗೆ ಬಲ ಕೊಡುವುದಾಗಿರಲಿ. ನನಗೊಂದು ಪರಲೋಕ ತಂದೆ ಇದ್ದಾರೆ. ಅವರು ನಾನು ಬಿದ್ದೋಗಲಿಕ್ಕೆ ಬಿಟ್ಟು ಕೊಡಲ್ಲ, ನಾನು ಹಾಸಿಗೆ ಹಿಡೀಲಿಕ್ಕೆ ಬಿಟ್ಟು ಕೊಡಲ್ಲ. ನಾನು ಹಾಸಿಗೆ ಹಿಡಿಬೇಕಂದ್ರೆ ನನ್ನ ಅಪ್ಪನು ಪ್ರಾಣ ತೆಗೆಯುವ ತನಕ್ಕೆ, ನನ್ನ ಆಯುಸ್ಸು ಮುಗಿಯುವ ತನಕ್ಕೆ ನಾನು ಗಟ್ಟಿಯಾಗಿ ಓಡಾಡಿಕೊಂಡೆ. ದಾವೀದನು ಬಲಿಷ್ಠನಾಗಿ ಅವನು ಮಂಚದ ಮೇಲೆ ಮಲಗಿಕೊಂಡ ಮೇಲೆ ನನ್ನ ದಿನ ತುಂಬಿದೆ ಎಂದು ಹೇಳಿದ ಮೇಲೆ ಅವನ ಆಯುಸ್ಸು ಮುಗಿದಿದ್ದನ್ನೇ ಹೊರತು ಅವನು ಪೇಷಂಟಾಗಿ ವರ್ಷಗಟ್ಟಲೆ ಮಂಚದಲ್ಲಿ ಮಲಗಿಲಿಲ್ಲ. ಮೋಸೆ ಬೆಟ್ಟೆ ನಡ್ಕೊಂಡು ಹೋಗಿ ಬೆಟ್ಟೆ ಹತ್ತಿ ಅಲ್ಲಿ ಮುಗಿದದನ್ನೇ ಹೊರತು ಅವನು ಪೇಷಂಟಾಗಿ ಮಲಗಲಿಲ್ಲ. ವೃದ್ಧಾಪ್ಯದಲ್ಲಿರುವವರಿಗೆ ಧೈರ್ಯ ಬರಲಿ, ಈ ಬಲ ಬರಲಿ, ಈ ಶಕ್ತಿ ಬರಲಿ. ದೇವರೇ, ಎಲ್ಲ ಮಕ್ಕಳನ್ನು ನಿನ್ನ ನಿತ್ಯ ರಾಜ್ಯಕ್ಕೆ ಯೋಗ್ಯರಾಗಿ ಮಾಡು ಸ್ವಾಮಿ. ಈ ಭೂಮಿಯಲ್ಲಿ ಬಲಿಷ್ಠರಾಗಿರುವುದು ಮಾತ್ರವಲ್ಲದೆ ಆತನ ಹೆಸರಿನಲ್ಲಿ ಪಾಪ ಪರಿಹಾರವು ದೇವರ ಕಡೆಗೆ ಮಾನಸಾಂದ್ರವನ್ನು ಪ್ರಸಂಗ ಮಾಡುತ್ತಾ ಇದೆ. ದೇವರೇ, ಈ ಮಕ್ಕಳೆಲ್ಲರೂ ಪಾಪ ಪರಿಹಾರ ಹೊಂದಿ ಮಾನಸಾಂದ್ರಪಟ್ಟು ದೇವರಿಗಾಗಿ ಜೀವಿಸುವ ಮಕ್ಕಳಾಗಲಿ, ಕರ್ತನಿಗಾಗಿ ಜೀವಿಸುವ ಮಕ್ಕಳಾಗಲಿ, ಯೇಸುಗಾಗಿ ಜೀವಿಸುವ ಮಕ್ಕಳಾಗಲಿ, ಸ್ವರ್ಗ ರಾಜ್ಯಕ್ಕೆ ಬದುಕಲಿ. ದೇವರು, ಈಗಲೇ ಯುದ್ಧಗಳು ಮತ್ತೆ ಪ್ರಾರಂಭವಾಗಿರುವಾಗ, ಇಸ್ರಾಯೇಲಿಗೂ ಇರಾನಿಗೂ ಮಧ್ಯದಲ್ಲಿ ತಿರುಗಿ ಯುದ್ಧ ಪ್ರಾರಂಭವಾಗಿರುವ ಈ ಯುದ್ಧ ಇದು ಕೊನೆಯ ಯುದ್ಧವಾಗುತ್ತದೋ ಎಂಬುದು ನಮಗೆ ಗೊತ್ತಿಲ್ಲ. ಈ ಯುದ್ಧದ ಕೊನೆಯದಲ್ಲಿ ನನ್ನ ಕರ್ತನು ಬರುತ್ತಾರೋ ಎಂದು ಗೊತ್ತಿಲ್ಲ. ಆದರೆ ಕರ್ತನೇ, ನೀ ಬರುವುದಾಗಿದ್ದರೆ ನಮ್ಮದು ಚರ್ಚ್ ಕೆಟ್ಟಿನ ಕೆಲಸ ಮುಗಿದಿല്ലെಂದು ನಮ್ಮ ಚಿಂತೆ ಇಲ್ಲ, ನಮ್ಮನ್ನು ಪರಲೋಕ ಕರ್ಕೊಂಡು ಹೋಗಬೇಕು. ಈ ಮಕ್ಕಳನ್ನು, ನಿನ್ನ ದಾಸರಾದ ನನ್ನನ್ನು, ಕುಟುಂಬವನ್ನು ಅದಕ್ಕೆ ಸಿದ್ಧ ಮಾಡಿರಿ ಎಂದು ಪ್ರಾರ್ಥಿಸುತ್ತಾ, ನಮಗೊಬ್ಬ ತಂದೆ ಇದೆ ಎಂದು ನಂಬಿ ಅವರು ಜೀವಂತವಾಗಿದ್ದಾರೆ, ರಕ್ಷಕನೂ ಒಡೆಯನೂ ನಾಯಕನೂ ಆಗಿದ್ದಾರೆ ನಾನು ನಂಬಿ, ಆ ನಂಬಿಕೆಗೆ ತಕ್ಕ ವಿಧೇಯತ್ವದಲ್ಲಿ ನಡೆದು, ಕರ್ತನೆ, ನಿಮ್ಮ ರಕ್ಷಣೆಯಲ್ಲಿ ನಾವು ಸುರಕ್ಷಿತರಾಗಲಿಕ್ಕಾಗಿ ನಮ್ಮನ್ನೇ ನಿಮ್ಮ ಮುಂದೆ ತಗ್ಗಿಸಿಕೊಳ್ಳುತ್ತೇನೆ. ಸ್ತುತಿಯು ಕನವು ಮಹಿಮೆಯು ನಿಮಗೊಬ್ಬರಿಗೆ ಸಲ್ಲಲಿ, ಪರಲೋಕದ ತಂದೆಯಾದ ದೇವರೇ. ಆಮೆನ್.
ನಮ್ಮ ದೇವರು ತಾನೇ ನಿಮ್ಮೆಲ್ಲರನ್ನು ಹೇರಾಳವಾಗಿ ಆಶೀರ್ವದಿಸಲಿ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.